ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು, ಹೊನ್ನಿಂಗೆ ಬಂದಾತನಲ್ಲ, ಮಣ್ಣಿಂಗೆ ಬಂದಾತನಲ್ಲ, ಹೆಣ್ಣಿಂಗೆ ಬಂದಾತನಲ್ಲ, ಅಶನಕ್ಕೆ ಬಂದಾತನಲ್ಲ, ವಸನಕ್ಕೆ ಬಂದಾತನಲ್ಲ, ವ್ಯಸನಕ್ಕೆ ಬಂದಾತನಲ್ಲ, ಕೂಡಲ ಚನ್ನ ಸಂಗಯ್ಯನಲ್ಲಿ ಭಕ್ತಿ ಪಥವ ತೋರ ಬಂದಾತ ನಮ್ಮ ಪ್ರಭುದೇವ ಅಂಥೇಳಿ ಉಳವಿಯ ಚನ್ನಬಸವಣ್ಣನವರು ಪ್ರಭುದೇವರನ್ನು ಕುರಿತು ಭಾಳ ಸುಂದರವಾಗಿ ಹೇಳ್ತಾರೆ. ಹೆಂಗಿದ್ರೆ ಪ್ರಭುದೇವರು ಅಂದ್ರೆ ಅವರು ಬಂಗಾರಕ್ಕಾಗಿ ಬಂದವರಲ್ಲ, ಅವರು ಭೂಮಿಗಾಗಿ ಬಂದವರಲ್ಲ, ಅವರು ಹೆಣ್ಣಿಗಾಗಿ ಬಂದವರಲ್ಲ, ಅವರು ಮನಿಗಾಗಿ ಬಂದವರಲ್ಲ, ವ್ಯಸನಕ್ಕಾಗಿ ಬಂದವರಲ್ಲ. ಅವರು ಎದಕ್ಕೆ ಬಂದಿದ್ರಪ್ಪ ಅಂದ್ರೆ ಕೂಡಲ ಚನ್ನ ಸಂಗಮನಲ್ಲಿ ಭಕ್ತಿಯನ್ನು ತೋರಲಿಕ್ಕೆ ಬಂದಂಥವರು ಅಂತ ಹೇಳಿದರು. ಸ್ವಲ್ಪ ವಿಚಾರ ಮಾಡಿ ನೋಡೋಣ. ಒಂದು ಮಾತು ಹೇಳ್ತಾರೆ, ಏನಂದ್ರೆ ಹೊನ್ನಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಹೆಣ್ಣಿಗಾಗಿ ಸತ್ತವರು ಕೋಟಿ, ನಿನಗಾಗಿ ಸತ್ತವರಾರನೂ ಕಾಣೆ ಗುಹೇಶ್ವರ ಅಂಥೇಳಿ ಅಲ್ಲಮ ಪ್ರಭುಗಳನ್ನು ಹೇಳಿದರು. ನಮ್ಮೊಳಗೆ ಸ್ವಲ್ಪ ವಿಚಾರ ಮಾಡೋದ್ರಿ, ನಾವು ಎದರ ಸಂಬಂಧ ಬದುಕಾಕತ್ತೀವಿ, ನಮ್ಮೊಳಗೆ ಏನೇನು ವಿಚಾರ ಅದಾವು, ನಮ್ಮ ಏನೇನು ಇಚ್ಛಾ ಅದಾವು, ಯಾವ ಉದ್ದೇಶದಿಂದ ನಮ್ಮ ಜೀವನ ಮಾಡಕತ್ತೇವೆ ಅಂಥೇಳಿ ಸ್ವಲ್ಪ ವಿಚಾರ ಮಾಡಿ ನೋಡಿಬಿಟ್ರೆ ಗೊತ್ತಾಗತೈತಿ. ನಾವು ಬಂಗಾರ ಬೇಕನ್ನೋರನ್ನ, ಭೂಮಿ ಬೇಕನ್ನೋರನ್ನ, ಹೆಣ್ಣು ಬೇಕನ್ನೋರನ್ನ, ಮನೆ ಆಸ್ತಿ ಅಂತಸ್ತು ಇದೆಲ್ಲ ಬೇಕನ್ನೋರು, 108 ವ್ಯಸನಗಳನ್ನು ಮಾಡೋರನ್ನ ಅಂದಮೇಲೆ ಆ ಪರಮಾತ್ಮನ ದರ್ಶನ ಯಾವಾಗ ಆಗೋದಂತ ನಮಗೆ? ಪರಮಾತ್ಮನ ಹಂತಕ್ಕೆ ಬಂಗಾರ ಆಸ್ತಿ ಅಂತಸ್ತು ಬೇಕಂತ ಹೇಳ್ಕರೆ ಸಾಕಷ್ಟು ಹತ್ತೀವಿ. ನನಗೆ ಹೊಲ ಬೇಕು, ಮನೆ ಬೇಕು, ಬಂಗ್ಲೆ ಬೇಕಂತ ಹೇಳ್ಕರೆ ಎಷ್ಟು ಹತ್ತೀವಿ. ನನಗೆ ಹೆಂಡತಿ ಬೇಕು, ಮಕ್ಕಳು ಬೇಕಂತೇಳಿ ಎಷ್ಟು ಹತ್ತೀವಿ. ಆದರೆ ನೀನೇ ಬೇಕು ನನಗೆ ಅಂತ ಹೇಳಿಕ್ಯಾರ ನಾವು ಎಂದರೆ ಹತ್ತೇವೇನ ಅಂತ ಒಂದು ಸ್ವಲ್ಪ ವಿಚಾರ ಮಾಡೋದ್ರಿ. ಶರಣರು ಏನು ಮಾಡ್ತಾರಂದ್ರೆ, ನಿನ್ನ ಪ್ರಾರಬ್ಧಾನುಸಾರವಾಗಿ ಏನು ಬರ್ತಿರ್ತೈತಿ, ಏನು ಹೋಗ್ತಿರ್ತೈತಿ. ನಿನ್ನ ಕಾಯಕವನ್ನು ನಿಷ್ಠೆಯಿಂದ ಮಾಡಷ್ಟ ಎಷ್ಟು ಸುಂದರವಾಗಿ ನಮಗೆ ಹೇಳ್ಕೊತ ಬಂದಾರ. ಹಂಗೆ ಇದು ಯಾವುದು ಬ್ಯಾಡ ಅಂತ ಹೇಳ್ಕ್ಯಾರ. ಆ ಅಲ್ಲಮ ಪ್ರಭುವಿನ ಅವತಾರನ ಮತ್ತು ಈ ಯುಗದೊಳಗೆ 20ನೇ ಶತಮಾನದೊಳಗೆ ಅಥಣಿಯ ಮುರುಗೇಂದ್ರ ಶಿವಯೋಗಿಗಳಾಗಿ ಜನ್ಮವನ್ನು ತಾಳೆ ಬಂದರು. ಮುರುಗೇಂದ್ರ ಶಿವಯೋಗಿಗಳು ಹೆಂಗಿದ್ರಪ್ಪ ಅಂದ್ರೆ ಯಾವುದನ್ನು ಅಪೇಕ್ಷೆ ಮಾಡಿದವರಲ್ಲ, ಇದು ಬೇಕು ನನಗಂತ ಭಾವನೆ ಇದ್ದವರಲ್ಲ. ಕೇವಲ ತಮ್ಮ ಇಷ್ಟಲಿಂಗದಲ್ಲಿ ಶಿವಯೋಗ ಸಾಧನೆಯನ್ನು ಮಾಡ್ಕೋತ ಎಲ್ಲ ಜೀವಿಗಳು ನನ್ನಂಗನಪ್ಪ ಇಷ್ಟು ತಿಳ್ಕೊಂಡು ವಿಶಾಲ ಹೃದಯಸ್ಥರಾಗಿ ಆ ಒಂದು ಅಥಣಿ ಎನ್ನುವಂಥ ಕೈಲಾಸದೊಳಗೆ ಸಾಕ್ಷಾತ್ ಪರಮೇಶ್ವರರಾಗಿ ವಿರಾಜಮಾನರಾಗಿದ್ದರು. ಅವರ ಜೀವನವನ್ನು ನೋಡಿದಾಗ ಒಂದು ನೆನಪು ಬರ್ತೈತ್ರಿ. ಏನಂದ್ರೆ, ಬೇಡುವಾತ ಜಂಗಮನಲ್ಲ, ಬೇಡಿಸಿಕೊಂಬಾತ ಭಕ್ತನಲ್ಲ ಅಂತ ಒಂದು ಉಕ್ತಿಯನ್ನು ಹೇಳ್ತಾರಲ್ಲ. ಹಂಗೆ ಬೇಡುವ ಜಂಗಮರಾಗಿದ್ದಿಲ್ಲ ಅಥಣಿಯ ಶಿವಯೋಗಿಗಳು, ಮತ್ತು
ಬೇಡಿಸಿಕೊಂಬುವ ಭಕ್ತರಾಗಿರ್ಕಿಲ್ಲ, ಅಥನಿ ಶಿವಯೋಗಿಗಳ ಭಕ್ತರು ಅಂತ ಇಲ್ಲಿ ಸ್ಪಷ್ಟವಾಗಿ ನಾವು ತಿಳ್ಕೋಬೇಕು. ಬಡವರಿಗೆ ಹೊಟ್ಟೆಯ ಚಿಂತೆ, ಧನಿಕನಿಗೆ ಮಕ್ಕಳ ಚಿಂತೆ ಅಂಥೇಳಿ ಹೇಳುವಂಥ ಮಾತು ಸುಳ್ಳಲ್ಲ ಅಂತ ಹೇಳ್ತಾರಲ್ಲಿ. ಅಪುತ್ರಶ್ಚ ಗತಿರ್ನಾಸ್ತಿ ಅಂಥೇಳಿ ಒಂದು ಸುಭಾಷಿತ. ಏನಪ್ಪ ಅಂದ್ರೆ, ಮಕ್ಕಳಿಲ್ಲದವರಿಗೆ ಮೋಕ್ಷವಿಲ್ಲ ಅಂತ ಈ ಒಂದು ಬಂದುಬಿಟ್ಟೈತಿ ನಮ್ಮಲ್ಲಿ. ಏನಿದ್ರೂ ಸಹಿತ ಮಕ್ಕಳಿಲ್ಲ ಅಂದ್ರೆ ಸಮಾಧಾನ ಆಗೋದಿಲ್ಲ. ಹಂಗೆ ಬೆಂಗಳೂರು ಮಹಾನಗರದೊಳಗೆ ಮಂಡಿ ಹರಿಯಣ್ಣ ಅಂಥೇಳಿಕ್ಯಾರ ಒಬ್ಬ ಶಿವಭಕ್ತನಿದ್ದ, ಸಾಕಷ್ಟು ಶ್ರೀಮಂತ. ಮತ್ತವ ದೊಡ್ಡ ಅಂಗಡಿ ಇತ್ತು, ಒಂದು ವ್ಯಾಪಾರಸ್ಥ, ಸಾಕಷ್ಟು ಸಂಪತ್ತು ಗಳಿಸಿದ್ದ. ಆಸ್ತಿ ಅಂತಸ್ತು ದುಡ್ಡಿಗೆ ಯಾವ ಕೊರತೆಯೂ ಇದ್ದಿದ್ದಿಲ್ಲ. ಆದರೆ ಅವನಿಗೆ ಮಕ್ಕಳು ಮಾತ್ರ ಆಗಿದ್ದಿಲ್ಲ ನೋಡ್ರಿ. ಮಕ್ಕಳಾಗಿದ್ದಿಲ್ಲ. ಆ ಚಿಂತೆ ಯಾವಾಗಲೂ ಸಹಿತ ಆ ಬೆಂಗಳೂರಿನ ಮಂಡಿ ಹರಿಯಣ್ಣನವರಿಗೆ ಒಂದು ಕೊರಗಾಗಿನ ಉಳಿದಿತ್ತು. ಅದ ಸಮಯದೊಳಗನ ಎಲ್ಲ ತೀರ್ಥಯಾತ್ರೆಗಳನ್ನು ಮಾಡಿದರು ದಂಪತಿಗಳಿಬ್ಬರು ಸೇರಿ. ಮತ್ತು ಸಾಕಷ್ಟು ಧರ್ಮ ಕಾರ್ಯಗಳನ್ನು ಮಾಡಿದರು, ಯಜ್ಞ ಯಾಗಾದಿಗಳನ್ನು, ಜಪ ತಪಾದಿಗಳನ್ನು ಎಲ್ಲ ಮಾಡಿದ್ರೂ ಸಹಿತ ಅವರಿಗೆ ಮಕ್ಕಳಾಗಲಿಲ್ಲ. ಆ ಹರಿಯಣ್ಣಗೆ ಅಕ್ಕಯ್ಯಮ್ಮ ಅಂಥೇಳಿ ಸಾಧ್ವಿ ಶಿರೋಮಣಿಯಾದಂಥ ಭಕ್ತಳು. ಆ ಅಕ್ಕಯ್ಯಮ್ಮನ ಮೈ ಮ್ಯಾಲ ಏನಿಲ್ಲಪ್ಪ ಅಂದ್ರೂ ಸಹಿತ ಅವತ್ತು ಖಾಲಿ ಅದಾಳಂದ್ರೂ 60-70 ತೊಲಿ ಬಂಗಾರದ ಆಭರಣಗಳಿರ್ತಿದ್ದು ಆ ಅಕ್ಕಯ್ಯಮ್ಮನ ಮೈ ಮೇಲೆ. ಅಂದ್ರೆ ಎಷ್ಟು ಶ್ರೀಮಂತರಿದ್ರು ಅವರು, ಬೆಂಗಳೂರಿನ ಭಕ್ತರಂತ. ಹಿಂಗೆ ಹರಿಯಣ್ಣನವರು ಅದ ಚಿಂತೆ ಒಳಗನೆ ಇದ್ದರು. ಒಮ್ಮೆ ಅದ ವಿಚಾರವನ್ನು ಎಲ್ಲರ ಜೋಡಿ ಕುಂತಾಗ, ತಮ್ಮ ಗೆಳೆಯರ ಜೋಡಿ ಕುಂತಾಗ ಮಾತಾಡಿದರು. ಆವಾಗ ಅಲ್ಲಿ ಒಬ್ಬವ ಹೇಳಿದ ಏನಂದ್ರೆ, ಈ ಪ್ರಪಂಚದೊಳಗೆ ಭಕ್ತರ ಅಭಿಷ್ಟಗಳನ್ನು ಪೂರ್ಣಗೊಳಿಸುವಂಥ ಸತ್ಪುರುಷರು ಇನ್ನೂ ಅದಾರ. ಅಂಥವ್ರ ಕೃಪಾ ಆದ್ರೆ ಮಾತ್ರ ನಿನ್ನ ಇಚ್ಛಾ ಪೂರ್ಣ ಆಗ್ತೈತಿ ಅಂದ. ಅಷ್ಟು ನುಡಿದ ಕಿವಿ ನೆಟ್ಟಗಾದು. ಹರಿಯಣ್ಣಗೆ ಅವನ ಹಂತಿಗೆ ಹೋಗಿ ಕೇಳ್ತಾನೆ, ಅಂಥ ಮಹಾಪುರುಷರಿಗೆ ಎಲ್ಲರ ಅದಾರೇನೋ ಇದ್ರೆ ಹೇಳು, ಅವರ ಕೃಪಾ ನನ್ನ ಮೇಲೆ ಆಗಲಿ ಅಂತ ಅಂದವ. ಆವಾಗ ಅಥಣಿ ಎನ್ನುವಂಥ ಒಂದು ಗ್ರಾಮದೊಳಗೆ ಒಬ್ಬ ಶಿವಯೋಗಿಗಳು ನೆಲೆಸಿದಾರ. ಅವರ ಹೆಸರು ಮುರುಗೇಂದ್ರ ಶಿವಯೋಗಿ ಅಂಥೇಳಿ. ಅವರ ಕೃಪಾ ಒಂದು ವೇಳೆ ನೀ ಪಡ್ಕೊಂಡಿಪ್ಪ ಅಂದ್ರೆ ನಿಶ್ಚಿತವಾಗಿಯೂ ನಿನ್ನ ಇಚ್ಛಾ ಪೂರ್ಣ ಆಗ್ತೈತಿ. ಅವ್ರ ಹಂತೇಕ ಇವತ್ತಿನ ಮಟಾನೂ ಸಹಿತ ಹೋದವರು ಬರಿಗೈನಿಂದ ಹೊಳ್ಳಿ ಬಂದಿಲ್ಲ ಅಂತಂದ. ಅಷ್ಟೊತ್ತಿಗಾಗಲಿ ಆ ಹರಿಯಣ್ಣಗೆ 60 ವರ್ಷ ಆಗಿದ್ದು, ಅಕ್ಕಯ್ಯಮ್ಮಗನೂ ಸಹಿತ 50 ವರ್ಷ ದಾಟಿ ಹೋಗಿದ್ದು. ಮನುಷ್ಯನೊಳಗೆ ಆಸೆ ಮತ್ತೆ ಚಿಗುರ್ತು. ಧರ್ಮಪತ್ನಿ ಹಂತೇಕ ಹೋಗಿ ನಡೆದಂಥ ಘಟನೆಯನ್ನು ಹೇಳಿದ. ಹೇಳಿಗುಡ್ದ ಅಕ್ಕಯ್ಯಮ್ಮಂದ್ಲು, ನಾಳೆ ನಾವು ಅಥಣಿಗೆ ಹೋಗೋಣ, ಆ ಮಹಾತ್ಮರ ಒಂದು ಆಶೀರ್ವಾದ ಪಡ್ಕೊಳ್ಳೋಣ ಅಂತ ಅಂದ್ಲಕ್ಕಿ. ಆತಂಥೇಳಿ ಇಬ್ಬರು ದಂಪತಿಗಳು ಕೂಡಿ ಅಥಣಿಗೆ ಬಂದರು ನೋಡ್ರಿ.
ಬಂದರು. ಯಾವಾಗ ಶಿವಯೋಗಿಗಳನ್ನು ನೋಡಿದರೂ ಇಬ್ಬರಿಗೂ ಆನಂದ ಭಾಷ್ಪ. ಮಕ್ಕಳನ್ನು ಬೇಡಬೇಕಂತೇಳಿ ಬಂದಿದ್ದರು. ಆ ಶಿವಯೋಗಿಗಳ ದರ್ಶನದಿಂದ ಅವರ ಆಸೆ ಅನ್ನೋದು ಹಿಂಗೆ ಬಿಡ್ತ್ರಿ, ಬೇಡಬೇಕನ್ನೋ ಭಾವನೆಯೂ ಹೋತು. ಇಬ್ಬರು ವಿಚಾರ ಮಾಡ್ತಾರೆ, ನಮಗೇನು ಬೇಡ, ಈ ಮಹಾತ್ಮರ ಸೇವಾ ಮಾಡ್ಕೊತ ಇಲ್ಲೇ ಮಠದಾಗ ಉಳಿದು ಬಿಡೋಣ ಅಂತ ವಿಚಾರ ಮಾಡ್ರು. ವಿಚಾರ ಮಾಡಿ 15 ದಿವಸ ಅಲ್ಲೇ ಉಳಿದ್ರಿ. ದಿನ ಕಸ ಹೊಡೆಯೋದು, ನೆಲ ಒರೆಸೋದು, ಅಡುಗೆ ಮನೆಯೊಳಗೆ ಹೊರಗೆ ಏನು ಸೇವಾ ಆಯಿತೋ ಅದನ್ನು ಸೇವಾ ಬಹಳ ಭಕ್ತಿಯಿಂದ ಈ ಬೆಂಗಳೂರಿನ ಭಕ್ತರು ಅಥಣಿ ಒಳಗೆ ಮಾಡಿದರು. ಒಂದು ದಿವಸ ಶಿವಯೋಗಿಗಳು ತಮ್ಮ ಒಂದು ಶಿವ ಪೂಜೆಯನ್ನು ಮುಗಿಸ್ಕೊಂಡು ಬಂದರು. ಹೊರಗೆ ಬಂದುಕೊಂಡ್ರು. ಗುಡ್ದ ಇಬ್ಬರು ದಂಪತಿಗಳು ಸಾಷ್ಟಾಂಗ ನಮಸ್ಕಾರ ಮಾಡಿ ಶಿವಯೋಗಿಗಳ ಮುಂದೆ ಕುಂತರು. ಶಿವಯೋಗಿಗಳು ಸ್ಮಿತಹಾಸ್ಯರಾಗಿ ಆ ಅಕ್ಕಯ್ಯಮ್ಮನ ಹಂತಿಗೆ ಕರೆದ, ನೋಡುವ ಭಕ್ತಳ, 15 ದಿವಸದಿಂದ ಇಲ್ಲೇ ಉಳಿದ ಇಬ್ಬರು ಸೇವಾ ಮಾಡಕತ್ತೀರಿ. ನಿಮ್ಮ ಇಚ್ಛಾ ಏನಂತ ನೀವು ಹೇಳಲಿಲ್ಲ, ನಾ ಕೇಳಲಿಲ್ಲ. ಆದ್ರೂ ಸಹಿತ ಒಂದು ಮಾತು ಹೇಳ್ತೀನಿ, ಏನಂದ್ರೆ ನೀವು ಎಷ್ಟಾದರೂ ಸಹಿತ ಸಂಸಾರಸ್ಥರು, ಸನ್ಯಾಸಿಗಳಲ್ಲ. ನಿಮ್ಮ ಊರಿಗೆ ಹೋಗಿ ನಿಮ್ಮ ಕಾಯಕವನ್ನು ಭಕ್ತಿಯಿಂದ ಮಾಡ್ಕೋತ ಹೋಗ್ರಿ. ಇನ್ನು 2 ವರ್ಷಕ್ಕೆ ಸಂತೋಷದಾಯಕವಾದಂಥ ವಿಷಯವನ್ನು ತಗೊಂಡು ನನ್ನ ಹತ್ರ ಬೆಟ್ಟಿಗೆ ಬರ್ತೀರಿ ಅಂತ ಅಂದುಬಿಟ್ರು. ಅಷ್ಟನುಗೂಡದ ಅಕ್ಕಯ್ಯಮ್ಮಗೆ ಮತ್ತು ಆ ಹರಿಯಣ್ಣಗೆ ಹಿಡಿಸಲಾರದಂಥ ಆನಂದ. ಅಪ್ಪನವರ ಆಶೀರ್ವಾದ ಆತಂಥೇಳಿ ಸಂತೋಷಭರಿತರಾಗಿ ನಿಮ್ಮ ಆಜ್ಞೆ ಇದ್ದಂಗೆ ಅಂತ ಹೇಳಿ ಏನು ಮಾಡಿಬಿಟ್ರು ಅಂದ್ರೆ ಬೆಂಗಳೂರಿಗೆ ಬಂದ್ರೆ. ಮತ್ತು ಬೆಂಗಳೂರಿಗೆ ಬಂದು 1-2 ತಿಂಗಳಿನೊಳಗನ ಗರ್ಭ ಚಿಹ್ನೆಗಳು ಕಾಣಕತ್ತು. ಅಕ್ಕಯ್ಯಮ್ಮಗೆ ಗರ್ಭವತಿ ಆದಲು. ಇದೆಲ್ಲ ಅಥಣಿಯ ಮುರುಗೇಂದ್ರ ಶಿವಯೋಗಿಗಳ ಕೃಪಾ ಅಂಥೇಳಿ ಸಂತೋಷಪಟ್ಟಳು. ಇಬ್ಬರು ಗಂಡ ಹೆಂಡತಿ ದಿನನಿತ್ಯವೂ ಸಹಿತ ಶಿವಯೋಗಿಗಳನ್ನು ಸ್ಮರಣೆ ಮಾಡುತ್ತಿದ್ದರು. ಯಡಿಯೂರು ಸಿದ್ಧಲಿಂಗೇಶ್ವರನ ಮೇಲೆ ಬಹಳ ಭಕ್ತಿ ಇದ್ದರು. ಅಲ್ಲಿಯೂ ಹೋಗಿ ಬರ್ತಿದ್ದರು. 9 ತಿಂಗಳು ತುಂಬಿದವು. ಅಕ್ಕಯ್ಯಮ್ಮ ಒಂದು ಗಂಡ ಮಗುವಿಗೆ ಜನ್ಮವನ್ನು ನೀಡಿದಳು ನೋಡ್ರಿ. ಆವಾಗ ಆ ಮಗುವನ್ನು ನೋಡಿದಂಥ ದಂಪತಿಗಳು ಎಲ್ಲಿಲ್ಲದ ಆನಂದ. ದಾನ ಧರ್ಮಾದಿಗಳನ್ನು ಮಾಡಿದರು. ತಮ್ಮ ತಮ್ಮ ಸಂಬಂಧಿಗಳನ್ನು, ಬಂಧು ಬಳಗದವರನ್ನು ಕರೆದ ಅನ್ನದಾನಾದಿಗಳನ್ನು ಮಾಡಿ ಮಗು ಹುಟ್ಟಿದ 12ನೇ ದಿವಸಕ್ಕೆ ಪುಟ್ಟ ಚಾಮಪ್ಪ ಅಂತ ಹೇಳಿ ಆ ಮಗುವಿಗೆ ನಾಮಕರಣವನ್ನು ಮಾಡಿದರು. ಶಿವಯೋಗಿಗಳ ಒಂದು ಆಶೀರ್ವಾದದಿಂದ ಜನ್ಮ ತಾಳಿದ್ದಕ್ಕಾಗಿ ಮಗು ಬಹಳ ಆರೋಗ್ಯದಿಂದ ದಷ್ಟಪುಷ್ಟವಾಗಿ ಬೆಳೆಯಕತ್ತು. 11ನೇ ತಿಂಗಳು ಯಾವಾಗ ತುಂಬಿತು ಆವಾಗ ನಮ್ಮ ಆರಾಧ್ಯ ದೇವರಾದಂಥ ಯಡಿಯೂರು ಸಿದ್ಧಲಿಂಗೇಶ್ವರನ ಹಂತಕ್ಕೆ ಹೋಗಿ ಆ ಮಗುವಿನ ಜವಳವನ್ನು ತೆಗೆಸ್ಕೊಂಡು ಬರಬೇಕಂತ ಹೇಳಿ ಆ ಹರಿಯನ್ನ ವಿಚಾರ ಮಾಡಿ ತನ್ನ ಧರ್ಮಪತ್ನಿಗೆ ಹೇಳಿದ. ಆವಾಗ ಅವನ ಧರ್ಮಪತ್ನಿ ಹೇಳ್ತಾಳ, ಅಕ್ಕಯ್ಯಮ್ಮ, ಶಿವಯೋಗಿಗಳು 2 ವರ್ಷದ ಹಿಂದೆ ನುಡಿದಂಥ ಮಾತು ನಿಮಗೆ ನೆನಪೈತೋ ಇಲ್ಲೋ, ಇನ್ನು 2 ವರ್ಷಕ್ಕೆ ಸಂತೋಷದ ಸುದ್ದಿಯನ್ನು ತೊಗೊಂಡು ನನ್ನ ಹಂತಕ್ಕೆ ಬರ್ತೀರಿ ಅಂತ ಹೇಳಿದರು. ನಿಮ್ಮ ಕಾಲಿಗೆ ಬೀಳ್ತೀನಿ. ನಾವು ಅಥಣಿಗೆ ಹೋಗಿ ಶಿವಯೋಗಿಗಳ ಸನ್ನಿಧಾನದೊಳಗನ ಈ ಮಗುವಿನ ಜವಳವನ್ನು ತೆಗೆಸೋನು ಅಂದ್ಲಕ್ಕಿ. ಸಂತೋಷ ಆತ. ಅಪ್ಪಯ್ಯನ್ನ ವಿಚಾರ ಮಾಡಿದ, ನಮಗೆ ಯಾವ ಕೊರತೆಯೂ ಇಲ್ಲ. ನಮ್ಮ ಬಂಧು ಬಳಗದವರನ್ನು, ನಮ್ಮ ಆಪ್ತೇಷ್ಟರನ್ನು ಎಲ್ಲರನ್ನೂ ಕರ್ಕೊಂಡನೇ ಹೋಗೋಣ ಅಥಣಿಗೆ. ಹೋಗಿ
ಅವರಿಗೂ ಶಿವಯೋಗಿಗಳ ದರ್ಶನವನ್ನು ಮಾಡಿಸಿ ಪುಣ್ಯವಂತರಾಗೋಣಂತೇಳಿ ಸಂಕಲ್ಪ ಮಾಡಿ ತಮಗೆ ಬೇಕಾದಂಥ ಎಲ್ಲ ಭಕ್ತರ ಸಂಬಂಧಿಕರನ್ನು ಕೂಡಿಸ್ಕೊಂಡು ತಮ್ಮ ಮಗನ ಜವಳ ತೆಗ್ಯಾಕಂಥೇಳಿ ಅಥಣಿಗೆ ಬಂದರು. ಶಿವಯೋಗಿಗಳ ಅಡಿದಾವರಿಗಳಲ್ಲಿ ಮಗುವನ್ನು ಮಲಗಿಸಿ ಅಕ್ಕಯ್ಯಮ್ಮ ಆನಂದ ಬಾಷ್ಪಗಳನ್ನು ಸುರಿಸಾಕತ್ಲು. ಸದ್ಗುರುನಾಥ ತಮ್ಮ ಕೃಪಾಶೀರ್ವಾದದಿಂದ ಈ ಮಗುವಿಗೆ ಜನ್ಮ ಆಗ್ಯದ, ನಿಮ್ಮ ಆಶೀರ್ವಾದ ಸದಾಕಾಲನು ಈ ಕೂಸಿನ ಮೇಲೆ ಇರಬೇಕು ಅಂಥೇಳಿಕಾರ ಬೇಡಿಕೊಂಡ್ಲು. ಆವಾಗ ಆ ಕೂಸನ್ನು ಮುಟ್ಟಿ ಶಿವಯೋಗಿಗಳು ಆಶೀರ್ವದಿಸಿ ಲಿಂಗಪ್ಪ ಅಂಥೇಳಿಕಾರ ಆ ಮಗುವಿಗೆ ಮರುನಾಮಕರಣವನ್ನು ಮಾಡ್ತಾರೆ. ಸಂತೋಷಪಟ್ಟರು ದಂಪತಿಗಳು. ಬಂದಂತಹ ಬೆಂಗಳೂರಿನ ಎಲ್ಲ ಭಕ್ತರು ಸಂತೋಷಪಟ್ಟರು. ಬೆಂಗಳೂರಿನ ಜನ ಅಂತಿದ್ರಂತ, ಇಂತಹ ಮಹಾತ್ಮರನ್ನು ನೋಡುವ ಭಾಗ್ಯ ನಮಗೆ ಸಿಕ್ತು, ಇದಕ್ಕೆ ನೀವ ಕಾರಣೀಭೂತರಂಥೇಳಿಕಾರ ಆ ಬೆಂಗಳೂರಿನ ದಂಪತಿಗಳಿಗೆ ಹಾರೈಸ್ತಿದ್ರಂತ. ಆವಾಗ ಆ ಗಂಡ ಹೆಂಡತಿ ಒಂದು ದಿವಸ ಮಠದೊಳಗೆ ಮಲ್ಕೊಂಡಾಗ ವಿಚಾರ ಮಾಡಿದ್ರಂತ, ನಮ್ಮ ಜೋಡಿ ಬಂದಂತಹ ಬೆಂಗಳೂರಿನ ಆಪ್ತೇಷ್ಟರನ್ನೆಲ್ಲರನ್ನೂ ಬೆಂಗಳೂರಿಗೆ ಕಳಿಸೋನು, ನಾವು ಮಾತ್ರ ಇನ್ನೂ ಸ್ವಲ್ಪ ದಿವಸ ಇಲ್ಲೇ ಉಳಿದ ಶಿವಯೋಗಿಗಳ ಸೇವಾ ಮಾಡಿ ತೃಪ್ತಿ ಪಟ್ಕೊಂಡು ಆಮೇಲೆ ಹೋಗೋಣ ಬೆಂಗಳೂರಿಗೆ ಅಂತ ವಿಚಾರ ಮಾಡಿದರು. ಆತಂಥೇಳಿ ಮರನೇ ದಿನನ ಎಲ್ಲ ಭಕ್ತರನ್ನು ಬೆಂಗಳೂರಿಗೆ ಕಳಿಸ್ಕೊಟ್ರು. ತಾವು ಮಾತ್ರ ತಮ್ಮ ಮಗನಾದಂಥ ಲಿಂಗಪ್ಪನನ್ನು ಇಟ್ಕೊಂಡು ಶಿವಯೋಗಿಗಳ ಸೇವಾ ಮಾಡ್ಕೊತ ಉಳಿದ್ರು. ಎಲ್ಲ ಭಕ್ತರಿಗೆ ಬಡಿಸೋದು, ಅಡುಗೆ ಮಾಡೋಕೆ ಹಿಡಿಯೋದು, ದಾಸೋಹದ ಖರ್ಚನ್ನು ಕೊಡೋದು, ಹಿಂಗೆ ಆ ಬೆಂಗಳೂರಿನ ದಂಪತಿಗಳು ವಿಶೇಷವಾದ ಸೇವಾ ಅಥಣಿಯ ಗಚ್ಚಿನ ಮಠದೊಳಗೆ ನಡೆಸಿರು. ಒಂದು ದಿವಸ ಆ ಅಕ್ಕಯ್ಯಮ್ಮ ಬೆಳಗ್ಗೆದ್ದು ಸ್ನಾನ ಮಾಡಿ ತನ್ನ ಮೈ ಮೇಲಿದ್ದಂಥ ಎಲ್ಲ ಬಂಗಾರದ ಒಡವೆಗಳನ್ನು ಒಂದು ತಾಟಿನೊಳಗೆ ಇಟ್ಕೊಂಡು ಶಿವಯೋಗಿಗಳ ಪಾದದ ಮೇಲೆ ತಂದು ಇಟ್ಟಳ್ರಕ್ಕೆ. ಯಪ್ಪ, ಇದನ್ನು ಸ್ವೀಕಾರ ಮಾಡಿ ನಾನು ಉದ್ಧರಿಸಬೇಕು ಅಂತ ಅಂದಳು. ಶಿವಯೋಗಿಗಳು ಜೋರು ಧ್ವನಿ ಮಾಡಿ ಹೊರಗೆ ಯಾರಾದ್ರಿ ಬರ್ರಿಲ್ಲಿ, ಒಳಗೆ ಬರ್ರಿ, ಯಾರಾದ್ರಿ ಹೊರಗಂತೂ ಒದರಾಕತ್ತರು. ಸಿದ್ಧಲಿಂಗ ಸ್ವಾಮಿಗಳನ್ನು ಮೊದಲು ಮಾಡಿಕೊಂಡು ಹೊರಗೆ ಕುಂತಂಥ ಎಲ್ಲ ಭಕ್ತರು ಬಂದರು. ಈ ಭಕ್ತಳನ್ನು ಮತ್ತು ಈ ತಾಟನ್ನು ಹೊರಗೆ ತೊಗೊಂಡು ಹೋಗ್ರಿ ಅಂದುಬಿಟ್ರು ಸಿಟ್ಟಿನಿಂದ. ಆವಾಗ ಶಿವಯೋಗಿಗಳಿಗೆ ಮರು ಉತ್ತರವನ್ನು ಕೊಡುವ ಧೈರ್ಯ ಯಾರಿಗೂ ಇದ್ದಿದ್ದಿಲ್ಲ. ಆ ಹೆಣ್ಮಗಳನ್ನ ಕರ್ಕೊಂಡು ಆ ಬಂಗಾರ ತುಂಬಿ ತಾಟ್ ತೊಗೊಂಡು ಹೊರಗೆ ಹೋದರು. ಆವಾಗ ಅಕ್ಕಯ್ಯಮ್ಮ ಹೇಳ್ತಾಳೆ ಏನಂದ್ರೆ, 2 ವರ್ಷದ ಹಿಂದೆ ಅಪ್ಪನ ದರ್ಶನವನ್ನು ಮಾಡ್ಕೊಳಕ್ಕೆ ಬಂದಾಗ ನಾ ಹೋಗುವಾಗ ಒಂದು ಸಂಕಲ್ಪ ಮಾಡಿ ಹೋಗಿದ್ನಿ. ಏನಂದ್ರೆ, ಒಂದು ವೇಳೆ ನಿನ್ನ ಕರುಣೆಯಿಂದ ನನಗೆ ಸಂತಾನ ಪ್ರಾಪ್ತಿಯಾದರೆ ಆ ಮಗುವಿನ ಜವಳವನ್ನು ನಿನ್ನ ಹತ್ರ ತೆಗೆಸ್ತೀನಿ, ನನ್ನ ಮೈ ಮೇಲಿದ್ದಂಥ ಎಲ್ಲ ಒಡವೆಗಳನ್ನು ನಿನ್ನ ಪಾದಕ್ಕೆ ಅರ್ಪಿಸ್ತೀನಿ ಅಂಥೇಳಿ ಬೇಡಿಕೊಂಡು ಹೋಗಿದ್ದೆ ಅಂದ್ಲಕ್ಕೆ. ಅದಕ್ಕೆ ಅಥಣಿಯ ಹಿರಿಯರು, ನೀವು ಗುರುಗಳು ಸಿದ್ಧಲಿಂಗ ಸ್ವಾಮಿಗಳು, ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ಏನಂದರೆ, ಹೆಂಗಾದರೂ ಮಾಡಿ ನನ್ನ ಈ ಆಭರಣಗಳನ್ನು ಶಿವಯೋಗಿಗಳಿಗೆ ಮುಟ್ಟಿಸೋ ಹಂಗೆ ದಾರಿ ನೀವು ಮಾಡಬೇಕಂತ ಹಠ ಹಿಡಿದ್ಲು. ಸಿದ್ಧಲಿಂಗ ಸ್ವಾಮಿಗಳು ಅಂದರು, ನೀ ಏನೋ ಕೊಡಾಕತ್ತೀವ, ನಿನ್ನ ಗಂಡ ಹೊರಗೆ ಹೋಗಿದಾನ, ಅವ ಬಂದ ಮೇಲೆ ಇಷ್ಟ್ಯಾಕೆ ಬಂಗಾರ ಕೊಡಾತಿ ಅಂತ ಸಿಟ್ಟಿಗೆದ್ರೆ ಏನು ಮಾಡಾಕಿ ಅಂತ ಕೇಳಿದರು. ಅಕ್ಕಯ್ಯಮ್ಮ ಹೇಳ್ತಾಳೆ, ನನ್ನ ಗಂಡ ಹಂಗಿಲ್ಲ, ಅವನ ಮೇಲೆ ನನಗೆ ಧೈರ್ಯ ಐತಿ, ಅವ ಸಂತೋಷನೇ ಪಡ್ತಾನೆ ಹೊರತಾಗಿ ನನಗೆ ಅಡ್ಡ ಆಗೋದಿಲ್ಲ ಅಂದ್ಲಕ್ಕಿ. ಅಷ್ಟು ಅನ್ಗುಡ್ದ ಗಂಡ ಹೊರಗೆ ಹೋಗಿದ್ದ, ಬಂದ, ಎಲ್ಲ ವಿಷಯ ತಿಳಿತು. ಅವನ ಕೈಯಾಗ 2 ಉಂಗುರ, ಒಂದು ಚೈನ್ ಇತ್ತು ಕೊಳ್ಳಾಗ, ಅವನು ತೆಗೆದು ತಾಟ್ನಾಗಿಟ್ಟ. ನಮ್ಮಪ್ಪನ ಒಂದು ಪಾದಕ್ಕೆ ಸೇರ್ತೈತೆ ಅಂದ್ರೆ ಸಂತೋಷದಿಂದ ಕೊಡ್ತಾನಂತ ಹೇಳಿಕಾರ ತನ್ನ ಹೆಂಡತಿಯ ಆಭರಣಗಳಿದ್ದ ತಾಟಿನೊಳಗೆ ತನ್ನ ಆಭರಣಗಳನ್ನು ಹಾಕಿಬಿಟ್ಟ. ನೋಡ್ರಿ ಎಂಥದ್ದು ನೋಡ್ರಿ ಭಕ್ತಿ. ಬ್ಯಾಡ ಅಂತ ಹೇಳೋ ಗುರುಗಳು ಕೊಡ್ತೇವನ್ನೋ ಭಕ್ತರು. ಬೇಡಿಸಿಕೊಂಬಾತ ಜಂಗಮನಲ್ಲ,
ಬೇಡುವಾತ ಜಂಗಮನಲ್ಲ ಬೇಡಿಸಿಕೊಂಬಾತ ಭಕ್ತನಲ್ಲ ಅಂದಂಗೆ ಯುದ್ಧ ನಡೆದೈತ್ರಿ ಗುರು ಶಿಷ್ಯರ ನಡುವೆ. ಬ್ಯಾಡ ಅಂತ ಶಿವಯೋಗಿ ಅಂತಾನ, ನಾವು ಕೊಡೋರು ಅಂತ ಹೇಳ್ತಾರೆ, ಭಕ್ತರು ಅಂತಾರೆ. ಎಂಥ ಒಂದು ವಿಶೇಷವಾದಂಥ ಸಂದರ್ಭ. ಆವಾಗ ಹೆಂಗೂ ಮಾಡಿ ಎಲ್ಲರೂ ಮತ್ತೆ ಬಂದರು ಒಳಗೆ. ಯಪ್ಪ, ಆ ತಾಯಿ ಸಂಕಲ್ಪ ಮಾಡಿದಾಳ, ದಯವಿಟ್ಟು ಇದನ್ನು ಸ್ವೀಕಾರ ಮಾಡಿ ಅವರನ್ನು ಅನುಗ್ರಹಿಸಬೇಕು ಅಂತ ಸಿದ್ಧಲಿಂಗ ಸ್ವಾಮಿಗಳು ಮತ್ತು ಎಲ್ಲ ಭಕ್ತರು ಹೇಳಕತ್ತರು. ಶಿವಯೋಗಿಗಳಂದರು, ಸಂಪತ್ತು ಕೂಡಿಸುವ ಭಾವನೆ ಇತ್ತಪ್ಪ ಅಂದ್ರೆ ಅವ ಜಂಗಮ ಅನಿಸ್ಕೊಳ್ಳೋದಿಲ್ಲಪ್ಪ. ನಮಗೆ ಯಾಕೆ ಬೇಕು ಬಂಗಾರ ಬೆಳ್ಳಿ, ಇದೇನು ಬೇಡ ಅಂತಂದರು. ಇವರೆಲ್ಲರೂ ಏನು ವಿಚಾರ ಮಾಡಿದ್ರಂದ್ರೆ ಆ ಆಭರಣಗಳನ್ನು ಮಾರಿ ಮಠಕ್ಕೆ ಒಂದಿಷ್ಟು ಹೊಲ ಖರೀದಿ ಮಾಡಬೇಕು ಅಂತ ಭಕ್ತರು ವಿಚಾರ ಮಾಡಿದರು. ಹೊಲ ಜಾಗೀರು ಗಳಿಸಿಕೊಳ್ಳಕ್ಕೆ ನಾವೇನು ಸಂಸಾರಸ್ಥರೇನೋ ಸನ್ಯಾಸಿಗಳು, ಭಿಕ್ಷಾನ್ನ ಇದ್ದರೆ ಉಂತೇವಿ, ಇಲ್ಲಂದ್ರೆ ಉಪವಾಸ ಮಲ್ಕೊಳ್ತೀವಿ, ನಮಗೆ ಯಾಕೆ ಬೇಕು ಹೊಲ ಅಂತೇಳಿಕಾರ ಅದನ್ನು ಬಂಗಾರ ಮತ್ತು ಹೊಳ್ಳಿ ಕೊಟ್ಟುಬಿಟ್ರು. ಎಲ್ಲರೂ ಸುಮ್ಮನೆ ಆದರು. ಆದರೆ ಆ ಭಕ್ತಳ ಮಾತ್ರ ಸಂಕಲ್ಪ ಮಾಡಿಳು, ನೀ ಇದನ್ನು ತೊಗೊಳ್ಳೋ ಮಠ ನಾ ಸಾಯ್ತನ ಉಪವಾಸ ಬಿದ್ದು ಕರೆ ಊಟ ಮಾಡೋದಿಲ್ಲಂತೆ ಮನುಷ್ಯನ್ಯಾಗ ಸಂಕಲ್ಪ ಮಾಡಲು. ಸೇವಾ ಎಲ್ಲ ಮಾಡ್ತಿಳು, ನೀರು ಸಹಿತ ಕುಡಿತಿರ್ಕಿಲ್ಲ. 3 ದಿವಸ ಹೋತ್ರಿ ಹಿಂಗೆ. ಆವಾಗ ಸರ್ವಾಂತರ್ಯಾಮಿಗಳಾದಂಥ ಶಿವಯೋಗಿಗಳಿಗೆ ಗೊತ್ತಾತು, ಬೆಂಗಳೂರಿನ ಭಕ್ತಳು ಪ್ರಸಾದ ಸ್ವೀಕಾರ ಮಾಡಿಲ್ಲ, 3 ದಿವಸದಿಂದ ಉಪವಾಸರ ಅಂತೇಳಿ ತಿಳ್ಕೊಂಡು ಆ ಭಕ್ತಳಿಗೆ ಬರಾಕೆ ಹೇಳಿದರು. ನಿನ್ನ ಬಂಗಾರದ ತುಂಬಿದ ತಾಟನ್ನು ತೊಗೊಂಡು ಬಾ, ಸ್ವೀಕಾರ ಮಾಡ್ತೀನಿ ಅಂದರು. ಸಂತೋಷದಿಂದ ಓಡಿ ಬಂದವರು ಕೈಯಾಗ ಕೊಟ್ಟ ಸಾಷ್ಟಾಂಗ ನಮಸ್ಕಾರ ಮಾಡಿದ್ಲು. ಮೊದಲು ನೀವು ಊಟ ಮಾಡೋವಂದರು. ಅದನ್ನು ತಮ್ಮಂತೆಗೆ ಇಟ್ಕೊಂಡ್ರು. ಒಂದು ದಿವಸ ಇಟ್ಕೊಂಡು ಮರನೇ ದಿನ ಸೇವಾ ಮಾಡುವಾಗ ಅವ್ರ ಮಗ, ಬೆಂಗಳೂರಿನ ಭಕ್ತರ ಮಗ ಏನು ಲಿಂಗಪ್ಪ ಇತ್ತು, ಅದು ಆಟ ಆಡ್ಕೋಂತ ಗುರುಗಳ ಹಂತಕ್ಕೆ ಬಂತು, ಶಿವಯೋಗಿಗಳ ಹಂತಕ್ಕೆ. ಶಿವಯೋಗಿಗಳು ಏನು ಮಾಡಿಬಿಟ್ರು ಅಂತಂದ್ರೆ ಆ ಎಲ್ಲ ಸರಗಳನ್ನು ತೊಗೊಂಡು ಆ ಹುಡುಗನ ಕೊಳ್ಳಾಗ ಹಾಕಿ, ಇದು ನನ್ನ ಕಡೆಯಿಂದ ನಿನಗೆ ಆಶೀರ್ವಾದ ಅಂದುಬಿಟ್ರು. ಭಕ್ತಳು ಬಂದು ಅಳಾಕತ್ಲು, ಯಪ್ಪ ನಾವು ತೋಳ್ದಲ್ಲದ ನಂದಕ್ಕೆ. ಆವಾಗ ಶಿವಯೋಗಿಗಳಂತಾರೆ, ಯಾವಾಗ ನಿನ್ನ ಹಂತಕ್ಕಿತ್ತು ಅದು ನಿಂದಾಗಿತ್ತು, ಯಾವಾಗ ನಿನ್ನ ಕಡೆಯಿಂದ ನಾ ಸ್ವೀಕಾರ ಮಾಡಿದ್ನೋ ನಂದಾಗೈತಿ. ನೀ ಹೆಂಗೆ ನನಗೆ ಕೊಡಬೇಕಂತ ಹೇಳಿಕಾರ ಸಂಕಲ್ಪ ಮಾಡಿದ್ದೀವಿ, ಹಂಗೆ ನಾ ನಿನ್ನ ಮಗ್ಗು ಕೊಡ್ಬೇಕಂತೇಳಿ ಸಂಕಲ್ಪ ಮಾಡಿದ್ದೀನಿ ಅಂತೇಳಿಕಾರ ಕೊಟ್ಟಂಥ ಬಂಗಾರದ ಆಭರಣಗಳನ್ನೆಲ್ಲ ಅವ್ರ ಮಗನ ಕೊಳ್ಳಾಗನ ಹಾಕಿ ಕಳಿಸಿದಂತಹ ನಿರ್ಮೋಹಿ ಸಾಧು ಎಲ್ಲಿದಾನಪ್ಪ ಅಂತಂದ್ರೆ ಅವ ಅಥಣಿ ಒಳಗೆ ಕಚ್ಚಿನ ಮಠದೊಳಗೆ ಮುರುಗೇಂದ್ರ ಶಿವಯೋಗಿಯಾಗಿ ಕುಂತಾನ. ಹಾಗಾಗಿ ಬೇಡುವಾತ ಜಂಗಮನಲ್ಲ ಬೇಡಿಸಿಕೊಂಬಾತ ಭಕ್ತನಲ್ಲ ಅನ್ನುವಂಥ ಮಾತು ಈ ಒಂದು ಅಥಣಿಯ ಗಚ್ಚಿನ ಮಠದೊಳಗೆ ಸತ್ಯವಾಗಿದೆ ಅಂಥೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.